ತುಲಾ ರಾಶಿಯವರಿಗೆ ಅದೃಷ್ಟ ದಿನಗಳು ಪ್ರಾರಂಭ ಆಗಲಿದೆ. ಹೌದು, ಈಗ ಗುರು ಸ್ಥಾನ ಬದಲಾಗುವ ಕಾರಣದಿಂದಾಗಿ ತುಲಾ ರಾಶಿಯವರಿಗೆ ಅದೃಷ್ಟ ದಿನಗಳು ಮುಂದೆ ಇರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ತುಲಾ ರಾಶಿಯವರಿಗೆ ಇರ್ತಕ್ಕಂತಹ ಅದೃಷ್ಟದ ಸಮಯಗಳು, ನಂತರ ನೀವು ಪಾಲಿಸಬೇಕಾದ ಪರಿಹಾರಗಳು, ನಿಯಮಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಸರಿಸುಮಾರು 12 ವರ್ಷದ ಬಳಿಕ ಗುರು ಸ್ಥಾನ ಆದರೆ ಇದೀಗ ಬದಲಾವಣೆಯಾಗಿದೆ. ಹೌದು, ದೇವರು ಕೊಡುತ್ತಿರುವ ಸೂಚನೆಗಳೇನು ನಿಮಗೆ ತುಲಾ ರಾಶಿಯವರಿಗೆ ಅನ್ನೋದನ್ನು ಸಹ ನಾವು ಈಗ ತಿಳ್ಕೊತಾ ಹೋಗೋಣ. ದೇವಗುರು ಬೃಹಸ್ಪತಿಯು ಈಗ ತನ್ನ ಉಚ್ಚ ಸ್ಥಾನಕ್ಕೆ ಸಂಚರಿಸಲಾಗ್ತಿದೆ. ಓಕೆನಾ? ಸೊ ಈ ಕಾರಣದಿಂದಾಗಿ ಏನಾಗುತ್ತೆ ಗೊತ್ತಾ, ತುಲಾ ರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಗ್ರಹ, ಸೊ ಈ ಕಾರಣದಿಂದಾಗಿ ಇದು ಕರ್ಕಾಟಕ ರಾಶಿಯಿಂದ ನಿಮ್ಮ 10ನೇ ಭಾಗವಾಗಿರುತ್ತೆ. ಆ ಕಾರಣದಿಂದಾಗಿ 10ನೇ ಭಾಗ ಅಂತಂದರೆ ಕರ್ಮ, ಕೀರ್ತಿ, ರಾಜ್ಯ ಮತ್ತು ಅಧಿಕಾರ ಭಾಗಗಳಾಗಿರುತ್ತೆ. ಸೊ ನಿಮಗೆ ಯಶಸ್ಸಿನ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಉದ್ಯೋಗ ಸಿಗುತ್ತೆ, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ನೀವು ಕೆಲಸಗಳನ್ನು ಮಾಡ್ತಿದ್ರೆ ನಿಮ್ಮ ಕೆಲಸದ ವೇತನವೂ ಸಹ ಹೆಚ್ಚಾಗುತ್ತೆ. ಹೌದು, ತುಲಾ ರಾಶಿಯವರ ಅಧಿಪತಿ ಶುಕ್ರ ಗೃಹ ಆಗಿರೋದ್ರಿಂದ ಇದೀಗ ದೇವಗುರು ಆಗಿರ್ತಕ್ಕಂತಹ ಬೃಹಸ್ಪತಿ ಇದೀಗ 12 ವರ್ಷದ ಬಳಿಕ ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಿರೋ ಕಾರಣದಿಂದಾಗಿ ತುಲಾ ರಾಶಿಯವರ ಜೀವನದಲ್ಲೂ ಭಾರಿ ಬದಲಾವಣೆಗಳಾದರೆ ಆಗ್ತಿದೆ. ಹೌದು, ಜೀವನದಲ್ಲಿ ಅಧಿಕ ಲಾಭ ಆದರೆ ಆಗ್ತಿದೆ, ಹಣಕಾಸಿನ ಹರಿವು ಮೂಡು ಬರುತ್ತಿದೆ, ನಿಮ್ಮ ಜೀವನದಲ್ಲಿ ಹಣಕಾಸಿನ ದಾರಿಗಳು ಹೆಚ್ಚಾಗುತ್ತೆ. ಹೌದು, ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಆದರೆ ಸೇರಲಿದೆ. ನೀವು ಶಾಂತಿ ಪ್ರಿಯರು. ಹೌದು, ತುಲಾ ರಾಶಿಯವರು ಯಾವತ್ತಿಗೂ ಸಮಾಧಾನದಿಂದ ಶಾಂತಿಯಾಗಿ ಇರ್ತಕ್ಕಂಥವರು. 10ನೇ ಮನೆಯಲ್ಲಿ ಕುಳಿತಿರುವ ಗುರುವಿನ ಶುಭ ದೃಷ್ಟಿಯು ನಿಮ್ಮ 2ನೇ ಮನೆ, 4ನೇ ಮನೆ, 6ನೇ ಮನೆ ಮೇಲೆ ಬೀಳಲಿದೆ. ಹೌದು, 2ನೇ ಮನೆ ಅಂತಂದರೆ ಕುಟುಂಬ ವಾಸಸ್ಥಾನ, 4ನೇ ಮನೆ ಬಂದ್ಬಿಟ್ಟು ಸುಖ ಮತ್ತು ವಾಹಸ್ಥಾನ ಆಗಿರತ್ತೆ, 6ನೇ ಮನೆ ಬಂದ್ಬಿಟ್ಟು ಶತ್ರು ಮತ್ತು ರೋಗಸ್ಥಾನ ಆಗಿರತ್ತೆ. ಹೌದು, ಗುರುವಿನ ದೃಷ್ಟಿದೀಗ 6ನೇ ಮನೆಯ ಮೇಲೆ ಬೀಳಲಿದೆ. ನಿಮ್ಮನ್ನು ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ರಲ್ಲ, ಸೊ ಅವರ ಅಸಲಿ ಮುಖ ಇದೀಗ ಬಯಲಾಗಲಿದೆ. ಅವರೇ ನಿಮ್ಮ ಮುಂದೆ ಬಂದು ತಲೆಬಾಗುವ ಕ್ಷಣಗಳಾದರೆ ಬರ್ತಕ್ಕಂಥದ್ದು. ನೀವು ಅದನ್ನು ವೀಕ್ಷಿಸ್ತೀರಾ. ಹೌದು, ನಿಮ್ಮನ್ನು ಇಷ್ಟು ದಿನ ಯಾರ್ಯಾರು ಹೀಯಾಳಿಸ್ತಿದ್ರೋ, ನಿಮ್ಮನ್ನು ಅವಮಾನ ಮಾಡ್ತಿದ್ರೋ, ಅವರೇ ಈಗ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಬಳಿ ಬರ್ತಾರೆ, ನಿಮ್ಮ ಸಲಹೆಯನ್ನು ಪಡ್ಕೊಳ್ತಾರೆ. ನಿಮ್ಮ ಮುಂದೆ ತಲೆಬಾಗಿ ನಿಲ್ತಕ್ಕಂತಹ ಕಾಲ ಆದರೆ ಬರ್ತಕ್ಕಂಥದ್ದು ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. 10ನೇ ಮನೆಯಲ್ಲಿ ಇರುವ ಗುರುವು ನಿಮಗೆ ಸೂಚನೆಯನ್ನು ನೀಡುತ್ತಿದ್ದಾರೆ. ಅದು 3 ದೊಡ್ಡ ಎಚ್ಚರಿಕೆಗಳಾಗಿರುತ್ತೆ. ಇದನ್ನು ಪಾಲನೆಯನ್ನು ಮಾಡಬೇಕಾಗಿರುತ್ತೆ ತುಲಾ ರಾಶಿಯವರು. ಹೌದು, ಹಾಗಿದ್ರೆ ಬನ್ನಿ, ಆ 3 ದೊಡ್ಡ ಎಚ್ಚರಿಕೆಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಅಹಂಕಾರ ಮತ್ತು ಅಧಿಕಾರದ ದುರ್ಬಳಕೆ. ಹೌದು, ಯಾವತ್ತೂ ಸಹ ನೀವು ವಿನಯವಾಗಿರಿ. ಅಹಂಕಾರವನ್ನು ನಿಮ್ಮೊಳಗೆ ಅದು ಜಾಸ್ತಿ ಆಗೋದಕ್ಕೆ ಬಿಡಬೇಡಿ. ನಂತರ 2ನೇ ಒಂದು ಎಚ್ಚರಿಕೆ ಏನು ಅಂತಂದರೆ ಕೌಟುಂಬಿಕ ಮತ್ತು ವೃತ್ತಿ ಜೀವನದ ಸಮತೋಲನೆ. ಹೌದು, ಹಲವರು ಏನು ಮಾಡ್ತಾರೆ ಅಂತಂದ್ರೆ ದುಡಿಬೇಕು ಎನ್ನುವ ಒಂದು ಉದ್ದೇಶದಿಂದ ನೀವು ಬರೀ ಕೆಲಸದ ಮೇಲೆ ಗಮನವನ್ನು ಮಾತ್ರ ಹರಿಸ್ತೀರಾ. ಹಾಗಾಗಿ ನೀವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಕೌಟುಂಬಿಕ ಮತ್ತು ವೃತ್ತಿ ಜೀವನ ಎರಡರನ್ನೂ ಸಹ ಸಮವಾಗಿ ನೀವು ಅದನ್ನು ಸಮತೋಲನವಾಗಿ ನಡೆಸ್ಕೊಂಡು ಹೋಗಬೇಕು ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಹೌದು, ಕೌಟುಂಬಿಕದ ಕಲಹಗಳ ಮೇಲೆ ನಿಮ್ಮ ಕುಟುಂಬಕ್ಕೂ ಸಹ ನೀವು ಸ್ವಲ್ಪ ಸಮಯವನ್ನು ನೀಡಬೇಕಾಗಿರುತ್ತೆ, ವೃತ್ತಿಯಲ್ಲೂ ಸಹ ನೀವು ದುಡಿಬೇಕಾಗಿರುತ್ತೆ ಅಂತ ಹೇಳಿ ಇದರ ಉದ್ದೇಶ ಆಗಿರುತ್ತೆ, ಈ ಎಚ್ಚರಿಕೆಯ ಉದ್ದೇಶ. ನಂತರ 3ನೇದು ಬಂದ್ಬಿಟ್ಟು ದೈಹಿಕ ಮತ್ತು ಆರೋಗ್ಯದ ಕಡೆ ಗಮನವನ್ನು ನೀವು ಹರಿಸಬೇಕಾಗಿರುತ್ತೆ. ಹೌದು, ನಿಮ್ಮ ಆರೋಗ್ಯದ ಕಡೆಯೂ ಸಹ ನೀವು ಗಮನವನ್ನು ಹರಿಸಬೇಕಾಗಿರುತ್ತೆ. ನಂತರ ಇದಕ್ಕೆ ಪರಿಹಾರಗಳನ್ನು ನಾವು ಕಂಡ್ಕೊತಾ ಹೋಗೋಣ. ಕೊನೆಯದಾಗಿ ನಾನು ನಿಮಗೆ ಪರಿಹಾರಗಳನ್ನು ಹೇಳ್ತೀನಿ. ತುಲಾ ರಾಶಿಯವರು ಏನೇನು ಮಾಡಬೇಕು ಅಂತ ಹೇಳಿ ಪರಿಹಾರವನ್ನು ಹೇಳೋದಾದ್ರೆ, ಮೊದಲಿಗೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ,
ಅಥವಾ ದತ್ತಾತ್ರೇಯ ಸ್ವಾಮಿಯ ದೇವರ ಪ್ರಾರ್ಥನೆಯನ್ನು ಮಾಡಬೇಕಾಗಿರುತ್ತೆ. ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ನೀವು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಎರಡನೇ ಪರಿಹಾರ ಬಂದ್ಬಿಟ್ಟು ಪಿತೃಗಳ ಆರಾಧನೆ. ಹೌದು, ನಿಮ್ಮ ತಂದೆಯವರ ಪಿತೃ ಅಂತಂದರೆ ನಿಮ್ಮ ತಂದೆ, ಹೌದಾ, ನಿಮ್ಮ ತಂದೆಯ ಆರಾಧನೆಯನ್ನು ಮಾಡಿ. ನಂತರ ಅವರ ಸೇವೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ ಮೂರನೇದು, ರಾತ್ರಿ ಮಲಗುವ ಮುನ್ನ ಗುರುಮಂತ್ರವನ್ನು ಪಠನೆ ಮಾಡಿ. ಹೌದು, ಗುರುಮಂತ್ರವನ್ನು 108 ಬಾರಿ ಪಠನೆಯನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಬದಲಾವಣೆಗಳಾಗಿ ಒಳ್ಳೆ ಶುಭ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಕೊನೆಯದಾಗಿ ನಾಲ್ಕನೇ ಪರಿಹಾರ ಅನ್ನದಾನ ಅಥವಾ ವಿದ್ಯಾದಾನವನ್ನು ಮಾಡಿದ್ರೂ ಸಹ ನೀವು ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಇದು ತುಲಾರಾಶಿಯವರಿಗೆ ದೇವರು ಕೊಟ್ಟಿರ್ತಕ್ಕಂತಹ 3 ಎಚ್ಚರಿಕೆಗಳು ಮತ್ತು ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.